ಬರ್ಡೇಗೆ ಹೀಗೆ ರೆಡಿ ಆಗಿದ್ದೀನಿ, ನನ್ನ ಬರ್ಡೇಗೆ ಸಿಂಪಲ್ ಆಗಿ ನೋಡಿ. ಅಜ್ಜಿ ನಗ್ತವ್ರೆ ಅಜ್ಜಿ ನಗ್ತವ್ರೆ. ಓ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ನಾನು ನಿಮ್ಮ ಸ್ಟಾರ್ ಮಂಜು. ಇವತ್ತೇನಪ್ಪ ಅಂದರೆ ತುಂಬ ವಿಶೇಷವಾದ ದಿನ, ನಮ್ಮ ವೈಫ್ದು ಬರ್ಡೇ ಇದೆ. ಹಾಗಾಗಿ ಈಗ ಸೆಕೆಂಡ್ನೇ ಸಲ ಇಲ್ಲಿ ಬಂದಮೇಲೆ ಸೆಲೆಬ್ರೇಷನ್ ಮಾಡ್ತಾ ಇರೋದು. ಏನಿಲ್ಲ, ಸಿಂಪಲ್ಲಾಗಿ ನಾವು ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ದೀವಿ. ನಾನು, ನಮ್ಮ ಅಜ್ಜಿ, ನಮ್ಮ ವೈಫು, ನನ್ನ ಮಗ ಹೋಗ್ತಾ ಇದ್ದೀವಿ. ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡ್ಕೊಂಡು, ಅಲ್ಲೇ ನಮ್ಮ ಮದುವೆ ಆಗಿದ್ದು, ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇವತ್ತು ಫುಲ್ ಲಾಗು ಬರ್ಡೇ ಲಾಗ್ ಆಗಿರುತ್ತೆ. ನಮ್ಮ ಆಂಜನೇಯ ದೇವಸ್ಥಾನ ಅಲ್ಲಿ ಹೋಗ್ಬಿಟ್ಟು ಮತ್ತೆ ತೋರಿಸ್ತೀನಿ ನಿಮಗೆ. ಸಿಗೋಣ ಮತ್ತೆ. ಈಗ ರೆಡಿ ಆದ್ವಿ, ಈಗ ಹೊರಟ್ವಿ ದೇವಸ್ಥಾನಕ್ಕೆ. ಹೋಗೋಣ ಬನ್ನಿ. ಅಜ್ಜಿ ನಡಿ ಅಜ್ಜಿ, ಮುಂದೆ ಹೋಗೋಣ ಬೇಗ ದೇವಸ್ಥಾನಕ್ಕೆ. ಈಗ ಹೊರಟ್ವಿ ದೇವಸ್ಥಾನಕ್ಕೆ. ಪುಟಮ್ಮ ಅಲ್ಲಿಗೋಗಿ, ನೀನು ಅಲ್ಲಿಗೋಗು, ಬರ್ತೀನಿ ತಗೊಂಡು. ಎತ್ವಿಕ್ ಯಾದವ್, ಎತ್ವಿಕ್ ಬನ್ನಿ ಹೋಗೋಣ. ಈಗ ಹೋಗ್ತಾ ಇದ್ದೀವಿ. ಮಗ ನೋಡಿ, ಇಲ್ಲಿ ಅಲ್ಲಿ ಸೈಡ್. ಅಜ್ಜಿಗೆ ಪಾಪ ಬಾಕಲ್ ತೆಗಿಯೋಕ್ಕೆ ಬರ್ತಾ ಇಲ್ಲ. ಹಾಗೇನೆ ಅಜ್ಜಿನ ಇಲ್ಲೇ ಬಿಟ್ಟು ಹೋಗೋದು. ನೀನೇ ಇಲ್ಲೇ ಬಿಟ್ಟು ಹೋಗೋದು ಅಜ್ಜಿನ. ಬಾಕ್ಲ. ಓ, ಮೆಲ್ಲ ಹಾಕು, ಬಾಕ್ಲ ಹಾಕು. ಈಗ ಹೊರಟ್ವಿ ಆಂಜನೇಯ ದೇವಸ್ಥಾನಕ್ಕೆ. ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರೋಣ. ಪುಟ್ಟಿ, ತುಂಬ ಜನ ವಿಶ್ ಮಾಡಿದ್ರು ನಿನಗೆ. ಎಲ್ಲರಿಗೂ ಥ್ಯಾಂಕ್ ಯು. ಎಲ್ಲರಿಗೂ ಒಂದ್ಸಲಿ ಇನ್ನೊಮ್ಮೆ ಥ್ಯಾಂಕ್ಸ್ ಅಂತ ಹೇಳು. ಯಾರ್ಯಾರು ವಿಶ್ ಮಾಡಿದ್ರು ಬರ್ಡೇಗೆ? ನಂಗೆ ಯಾರೆಲ್ಲ ವಿಶ್ ಮಾಡಿದ್ದೀರಿ ಅವರಿಗೆಲ್ಲ ಥ್ಯಾಂಕ್ಸ್. ಆಯಿತಾ? ನೆಕ್ಸ್ಟ್ ನಾನು ಇನ್ಸ್ಟಾ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾನೆ, ಎಲ್ಲ ಸಪೋರ್ಟ್ ಮಾಡಿ. ನೀನು ಮಾಡ್ತೀಯ ಅಲ್ಲ, ಬೇರೆಯವರಾದರೆ ಇನ್ನು ಯೂಟ್ಯೂಬ್ ಏನಕ್ಕೆ ಮಾಡ್ತಾರೆ ಅಂತ ಕೇಳ್ತಾರೆ. ಅಂಥದ್ದು ನಾನು ಸ್ಟಾರ್ಟ್ ಮಾಡಿ ಯೂಟ್ಯೂಬು ಅಂತ ಹೇಳಿದ್ರೆ ನಾನು ಬೇಡ, ಈಗಲೇ ಬೇಡ ಅಂತಾರೆ. ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೇನೆ, ಎಲ್ಲ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. నేను పిలిచిపోతాను ఊరికే కూకో. ನಮ್ಮ ಅಜ್ಜಿ ಏನು ಓದಿಲ್ಲದೆ ಇಷ್ಟು ಮಾತಾಡ್ತಾರೆ. ಇನ್ನೂ ಏನಾದರೂ ಓದಿದ್ರೆ ಇನ್ನಷ್ಟು ಮಾತಾಡಬೇಕು ನಮ್ಮ ಅಜ್ಜಿ. ಹಿಂಗಾಸಿ ದಾರಿ ಇಲ್ಲ, ನಾನು ನೋಡಿದ್ದೀನಿ. ಹಿಂಗಾಸಿ ದಾರಿ ಐತೆ, ನನಗೆ ಗೊತ್ತು. ಹಿಂಗಾಸಿ ದಾರಿ ಐತೇನೋ, ದಾರಿ ಇಲ್ಲ ಅಂತ ಕೇಳ್ತವ್ರೆ. ಯೂಟ್ಯೂಬ್ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಹೇಳಮ್ಮ? ಜನವರಿ 1. ಯಾಕೆ? ಹೊಸ ವರ್ಷ ಅಂತನಾ? ಹೊಸ ವರ್ಷದಿಂದ ಹೊಸತನವಂತರು. ಇನ್ನೊಂದು ಗೊತ್ತಾ, ಅಲ್ಲಿ ಡೇಟು, ಮಂತು, ಇಯರ್ ಒಂದು ಚೇಂಜ್ ಆಗುತ್ತೆ ಅಷ್ಟೇ. ಅದರಲ್ಲಿ ಏನು ಚೇಂಜ್ ಆಗಲ್ಲ. ನಾವು ಅನ್ಕೊಂತೀವಿ ಅಷ್ಟೇ, ಡಿಸೆಂಬರ್ ಆದ ತಕ್ಷಣ ಜನವರಿ ಹೊಸ ವರ್ಷ, ಹೊಸತನ ಅಂತ. ಅದರಲ್ಲಿ ಏನಿಲ್ಲ, ನಮ್ಮಲ್ಲಿರುತ್ತೆ ಹೊಸತನ. ನಾವು ಹೇಗೆ ಚೇಂಜ್ ಮಾಡ್ಕೊತೀವೋ ನಮ್ಮ ಲೈಫ್ ಸ್ಟೈಲ್ನ, ಅದ್ರ ಮೇಲೆ
ಹಾಂ, ಅರ್ಥ ಆಯ್ತಾ? ಓಕೆ ಓಕೆ. ಏನು ಅರ್ಥ ಆಯ್ತು? ಆಂಟಿಯವ್ರು ನೋಡಿ ಫುಲ್ ಬ್ಯುಸಿ. ಒಬ್ಬೊಬ್ರದ್ದು ಒಂದೊಂದು ಏನು ಮಾಡೋಕ್ಕಾಗಲ್ಲ ಪಾಪ. ಅವ್ರ ಕೆಲಸ ಅವ್ರದ್ದು, ನಮ್ಮ ಕೆಲಸ ನಮ್ಮದು ಅಲ್ವಾ? ಎಸ್. ಇದು ಹೊಸ್ದಾಗೆಲ್ಲ ಲೇಔಟ್ ಇಂಪ್ರೂವ್ಮೆಂಟ್ ಮಾಡ್ತಾವ್ರಿ ಇನ್ನೂ. ಸೈಟ್ಗಳೆಲ್ಲ ಕೊಡ್ತಾರಾ? ಸೈಟ್ ಕೊಡ್ತಾರೆ, ದುಡ್ಡು ಕೊಡಬೇಕು, ಫ್ರೀಯಾಗಿ ಕೊಡಲ್ಲ. ಅದು ನನಗೂ ಗೊತ್ತುಂಟು. ಹ್ಞೂ, ಸೈಟ್ ಕೊಟ್ಟರೆ ದುಡ್ಡು ಕೊಡಲೇಬೇಕಂತ. ದುಡ್ಡು ಕೊಟ್ಟರೆ ಸೈಟ್ ಕೊಡ್ತಾರೆ. ಗೌರ್ಮೆಂಟ್ ಬಸ್ ಅಲ್ಲ ಸ್ವಾಮಿ, ಫ್ರೀ ಹೋಗ್ಲಿಕ್ಕೆ. ಗುಂಡಿ ನೋಡಿ, ಗುಂಡಿ. ಇಲ್ಲಿ ಒಮ್ಮೆ ಮೋದಿಜಿ ಅವರನ್ನು ಕರ್ಕೊಂಡು ಬಂದೊಮ್ಮೆ ಟ್ರಯಲ್ ಮಾಡಿಸ್ಬೇಕು ಒಂದು ರೌಂಡು. ಮೋದಿಜಿ ಅವರು ಬಂದರೆ, ಮೋದಿಜಿ ಅವರು ಬರೋ ಅಷ್ಟರಲ್ಲೇ ಇದನ್ನು ಗುಂಡಿಗಳನ್ನ ಕ್ಲಿಯರ್ ಮಾಡಿರ್ತಾರಲ್ಲ ಇಲ್ಲಿನ ಅಧಿಕಾರಿಗಳು. ಹಿಂಗಿರೋ ರೋಡ್ನ ಹೆಂಗೆ ಮಾಡಿರ್ತಾರೆ ಗೊತ್ತಾ? ಮೋದಿಜಿ ರೋಡಲ್ಲಿ ಬಂದಿರ್ತಾರೆ, ಹೂವಿನವರೆಲ್ಲ ಹೂವಿನ ಮೇಲೆ ಕರ್ಕೊಂಡು ಹೋಗ್ಬಿಡ್ತಾರೆ. ಹಿಂಗೆ ಲಾಗ್ ಮಾಡಕ್ಕೆ ಬರುತ್ತಾ ನಿಮಗೆ? ಲಾಗು ಬರ್ತದೆ. ಮತ್ತೆ ಹಿಂಗೆ ತೋರಿಸ್ತಿದ್ರೆ ಎಲ್ಲ ಸುಮ್ಮನೆ. ಸುಮಾರು ಜನಕ್ಕೆ ಇಲ್ಲಿ ಮನೆಗಳಿರ್ತದೆ, ಪರಿಚಯ ಇರ್ತದೆ. ನಿಮ್ಮನೆ ತೋರಿಸಿದ್ರೆ ನಿಮ್ಮನ್ನು ಡೈಲಿ ನೋಡ್ತಾರೆ, ಡೈಲಿ ನೋಡ್ತಾರೆ, ಸಪೋರ್ಟ್ ಮಾಡೋದು. ಕೆಲವರು ಅಷ್ಟೇ ಸಪೋರ್ಟ್ ಮಾಡ್ತಾರೆ. ಒಂದೇ ಮನೆ ಈ ಲೇಔಟ್ಗದಲ್ಲಿ ಇರೋದು. ಕಿತ್ತೂರು ರಾಣಿ. ಬರ್ಡೇಗೆ ಹೀಗೆ ರೆಡಿ ಆಗಿದ್ದೀನಿ, ನನ್ನ ಬರ್ಡೇಗೆ ಸಿಂಪಲ್ ಆಗಿ. ನೋಡಿ ಅಜ್ಜಿ ನಗ್ತವ್ರೆ, ನಗ್ತವ್ರೆ ಅಜ್ಜಿ ನಗ್ತವ್ರೆ. ಓ ಇಂಪ್ರೂವ್ಮೆಂಟ್ ಮಾಡ್ತವ್ರೆ, ರೋಡ್ ಮಾಡ್ತಿದ್ದಾರೆ. ರೋಡ್ ಫಸ್ಟ್ ಇನ್ನೂ ಇಷ್ಟೊಂದೆಲ್ಲ ಇರಲಿಲ್ಲ. ಫುಲ್ ಎಲ್ಲ ಇಲ್ಲಿ ಬೇಳಿ ಇದೆಲ್ಲ ಬೆಳ್ಕೊಂಡಿತ್ತು, ಗಿಡ ಮರಗಳೆಲ್ಲ ಇತ್ತು. ಈಗೆಲ್ಲ ಇಂಪ್ರೂವ್ಮೆಂಟ್ ಮಾಡ್ತವ್ರೆ. ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ, ಇನ್ನೇನು ರೀಚ್ ಆದ್ವಿ. ಹಾಯ್, ಎಲ್ಲ ಸಪೋರ್ಟ್ ಮಾಡಿ. ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೈನಲಿ ದೇವಸ್ಥಾನ ಹತ್ರ ಬಂದ್ವಿ. ಮಗುನ ಎತ್ಕೋ. ಹಾಯ್ ಹಾಯ್ ಜಜ್ಜ. ಹಾಯ್ ಜಮ್ಮು. ನಮ್ಮ ಬಂತು ಬಂಗಲು, ನಮ್ಮ ಜೇಜು ಬಂಗಲು. ಇದು ಅಜ್ಜಿ ಇಳಿತವ್ರೆ, ನಮ್ಮ ಅಜ್ಜಿ. ಇಲ್ಲ ನೋಡಿ ಬಂಗಲ, ಒಳ್ಳೆ ಬಂದದ್ವಿ ನಾವು. ಇದೇ ನೋಡಿ ದೇವಸ್ಥಾನ. ನೋಡೋಣ, ಅಲ್ಲಿ ಹೋಗಿ ಕಾರಿಗೆ ಹಾಕಿದ್ದೀನಿ, ಲಾಕ್ ಮಾಡಿಬಿಟ್ಟು ಫೈನಲಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ನನ್ನೊಂದು ಇವನ್ನೊಂದು ಫೋಟೋ ತೆಗೀರಿ. ಫೋಟೋ ತೆಗಿಬೇಕಂತೆ ನೋಡಿ, ಅಲ್ಲಿ ಅಮ್ಮ ಮಗ ಫೋಟೋ ತೆಗಿ ಅಂತ. ದೇವಸ್ಥಾನ ಯಾರೋ ಮಲಗಿದಾರಲ್ಲ ಅಲ್ಲಿ. ಗೇಟ್ ತೆಗ್ದಿದ್ಯಾ? ಗೇಟ್ ಓಪನ್ ಉಂಟು, ಟೆಂಪಲ್ ಬಂತು. ಅಲ್ಲೋಗಿ ಜಸ್ಟ್ ಪೂಜೆ ಮಾಡಿಕೊಂಡು ಇನ್ನೇನು ಕೈ ಮುಕ್ಕೊಂಡು ನೋಡಿ. ಇಲ್ಲೇ ನಮ್ಮ ಮದುವೆ ಆಗಿದ್ದು, ಇಲ್ಲೇ ನಾವು ಮದುವೆ ಆಗಿದ್ದು. ಫೈನಲಿ ಈಗ ನೋಡಿ ಹೇಗೆ ಅನಿಸ್ತಿದೆ? ಇವಾಗ ಅವತ್ತು ಬಂದಿರೋದೇ ಅಲ್ವಾ ನೀನು? ತುಂಬ ಚೇಂಜಸ್ ಆಗಿದೆ ಟೆಂಪಲ್. ಆಗ ಮಣ್ ರೋಡ್ ಇತ್ತು, ಇವಾಗ ಡಾಮರ್ ಆಗಿದೆ ಫುಲ್. ಟಾರ್ ಹಾಕವ್ರೆ. ನಿಮ್ಮ ಭಾಷೆ ಮತ್ತು ಮಂಗಳೂರು ಭಾಷೆ. ನಮ್ಮ ಮನಸ್ಸು ಮಾತ್ರ ಚೇಂಜ್ ಆಗಲಿಲ್ಲ, ಹಾಗೇನೆ ಉಂಟು. ಹೌದಾ? ಎಸ್, ಹಾಗೇನೇ ಇರಬೇಕು. ಇದೇ ನೋಡಿ, ಒಂದ್ಸಲಿ ಯಾರ್ಯಾರು ದರ್ಶನ ಮಾಡ್ಕೊಂಡಿಲ್ಲ ಮಾಡ್ಕೊಬಿಡಿ. ಹನುಮಂತ ದೇವಸ್ಥಾನ, ಮೈಲ್ನಳ್ಳಿ. ಇದೆಲ್ಲ ಫುಲ್ ಲೇಔಟು. ಇದು ನೋಡಿ, ಒಳ್ಳೆ ಪ್ಲೇಸ್ ಇದೆ, ಶೂಟಿಂಗ್ ಗೀಟಿಂಗ್ ಮಾಡ್ಕೋಬೋದು ಇಲ್ಲಿ ಪರ್ಮಿಷನ್ ಕೊಟ್ಟರೆ. ಎಲ್ಲ ಲೇಔಟ್ ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ. ಚಪ್ಪಲಿ ಅಲ್ಲೇ ಬಿಡು, ಮಗುವನ್ನ ಇಲ್ಲಿ ಬಿಟ್ಟು. ಸ್ವಾಮಿ ಜೇಜಾ, ಅಲ್ಲಿ ಕೈ ಕಾಲು ತೊಳಿಬೇಕಲ್ಲ, ಅಲ್ಲಿ ನೀರುಂಟು. ಕಂಪ್ನಿಗೆ ರಜೆ ಹಾಕಿ ಇವತ್ತು ನಮ್ಮ ವೈಫ್ದು ಬರ್ಡೇ ಅಲ್ಲ, ಅದಕ್ಕೆ ಅವ್ರಿಗೆ ಗೊತ್ತಿಲ್ಲ ಬರ್ಡೇ ಅನ್ನೋದೇ ಮರ್ತು ಬಿಟ್ಟೈತೆ ನಮ್ಮ ವೈಫು. ಬರ್ಡೇ ಅನ್ನೋದು ಮರ್ತಿದೆಯಲ್ಲ? ಮರ್ತಿದ್ದೆ, ನೆನಪೇ ಇಲ್ಲ ನನಗೆ. ಮತ್ತು ನಾನು
ನೈಟ್ 12 ಗಂಟೆಯಲ್ಲಿ ಸ್ಟೇಟಸ್ ಹಾಕಿದೆ. ನಾನು ಹೇಳಿಲ್ಲ ಅಲ್ಗೂ, ಅಡ್ವಾನ್ಸು ಹೇಳಿಲ್ಲ, ಯಾಕಂದರೆ ನೋಡೋಣ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿಲ್ಲ. ಇಟ್ಟು ಬಿಡಿ ಬಾಗಿಲ ಹತ್ರ. ಅದಾದಮೇಲೆ ಬೆಳಗ್ಗೆ 1:30 ಮಗು ಎದ್ದಾಗ ಸ್ಟೇಟಸ್ ನೋಡಿದೆ. ಅವಾಗ ಗೊತ್ತಾಗಿದೆ ನನ್ನ ಬರ್ಡೇನ ಇವತ್ತು, ಯಾರು ಹಿಂಗೆ ಹಾಕಿದ್ದಾರೆ ಸ್ಟೇಟಸ್ಸು ಅಂತ. ದೇವಸ್ಥಾನಕ್ಕೆ ಬಂದಾಗ ನೋಡಿ ಎಲ್ಲ ತೊಳ್ಕೊಂಡು ಸ್ವಾಮಿ ಜೇಜ ಒಳ್ಳೇದು ನೋಡಪ್ಪ ಅಂತ ಪ್ರಶಾಂತವಾಗಿದೆ ಇಲ್ಲಿ. ಅಲ್ಲೇ ಇಟ್ಟು ಬಿಡುವ, ಇಲ್ಲಿ ಇಟ್ಟರೆ ಗೊತ್ತಾಗದಿದ್ರೆ ಅಲ್ಲಿ ಓಪನ್ ಒಳಗೆ ತಗೊಳ್ತಾರಲ್ಲ ಯಾರೋ ಒಬ್ರು. ಯಾವಾಗ ಓಪನ್ ಮಾಡ್ತಾರ? ನಾವು ಓಪನ್ ಮಾಡಬಾರ್ದಲ್ಲ ಬಾಗಿಲು. ಏನಕ್ಕೆ? ಅಲ್ಲಿ ಅವ್ರು ಲಾಕ್ ಹಾಕಿರ್ತಾರೆ. ಲಾಕ್ ಅಲ್ಲಿ ಮೇಲೆ ಲಾಕ್ ಇರಿದೆ, ಅಲ್ಲಿ ನೋಡಲ್ಲಿ ಲಾಕ್ ಇದೆ, ಅಲ್ಲಿ ಲಾಕ್ ಆಗಿರ್ತಾರೆ ಅಲ್ಲಿ. ಸಾಕು.